It's final now. India is facing New Zealand in the finals. Champions Trophy 2025 finals. ಏನು ಗುರು ಆಡಿದ್ದು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡು ಸೆಮಿಫೈನಲ್ನ ಫಸ್ಟ್ ಮ್ಯಾಚ್ ಅಟ್ಲೀಸ್ಟ್ ನೋಡೋ ಥರನಾದರೂ ಇತ್ತು, ಕ್ಲೋಸ್ ಫಿನಿಶ್ ಆದ್ರೂ ಆಯಿತು. ಈ ಮ್ಯಾಚು ತೀರಾ ಒನ್ ಸೈಡೆಡ್ ಆಗೋಗ್ಬಿಡ್ತಲ್ಲ ಗುರು, ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಥರ ಐತೆ. ಅಪ್ಪ ಡೇವಿಡ್ ಮಿಲ್ಲರ್ ನಿಂತ್ಕೊಂಡು ಸೆಂಚುರಿ ಹೊಡೆದು ನೋಡಬೇಕಾಗಿತ್ತು. ಅಷ್ಟೇ ಎಲ್ಲರೂ ಶಬ್ಬಾಶ್ ಹೇಳಲೇಬೇಕು ಗುರು ಡೇವಿಡ್ ಮಿಲ್ಲರ್ನ ಆ ಒಂದು ಸೆಂಚುರಿಗೆ. ಒಂದು ಎಂಡಲ್ಲಿ ನಿಂತ್ಕೊಂಡು ಗ್ರಿಪ್ಪಲ್ಲಿ ನಿಂತ್ಕೊಂಡು ಆಡ್ತಾ ಅವರೇ ಪಾಪ ನಿಧಾನಕ್ಕೆ ಆಡಿದ್ರು. ಆಮೇಲೆ ತಲೆಕೆಟ್ಬಿಟ್ಟಿಲ್ಲ ಗುರು ಒಂದು ಸೆಂಚುರಿನಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ರು. ಇನ್ನೇನಲ್ಲಿ ಒಂಥರ ಯೂಸ್ಲೆಸ್ ಅಂತ ಹೇಳ್ಬೋದು. ಸ್ವಲ್ಪ ಜನ ಆ ಟೈಮಲ್ಲಿ ಹೊಡೆದು ಏನು ಗುರು ಯೂಸು, ಸೋಲೋ ಅಂಥ ಟೈಮಲ್ಲಿ ಗೆಲ್ಲೋವಂಥ ಟೈಮಲ್ಲಿ ಆಗಿದ್ರೆ ಯೂಸ್ ಆಗಿರೋದು, ಸೋಲೋ ಅಂಥ ಟೈಮಲ್ಲಿ ಹೊಡೆದು ಏನು ಯೂಸು ಅಂತ. ಬಟ್ ಅಷ್ಟಾರು ಆಡಿದಾರಲ್ಲ, 100 ರನ್ಸ್ ನಾವು ಹೊಡೆದಿದ್ರಲ್ಲ, ಬಂದ್ಬಿಟ್ಟು ಒಂಟಿ ಸಲಾಗ ಥರ ನಿಂತ್ಕೊಂಡು ಆಡಿದ್ರಲ್ಲ. ಯಾರಿದ್ರು ಕೂಡ ಮಿಡ್ ಆರ್ಡರ್ಲಿ ಕಾಂಟ್ರಿಬ್ಯೂಷನ್ ಬರದೇ ಇರೋಂಥ ಟೈಮಲ್ಲಿ ಅವರಿಂದ ಒಂದು ಕಾಂಟ್ರಿಬ್ಯೂಷನ್, ಹೆವಿ ಕಾಂಟ್ರಿಬ್ಯೂಷನ್ ಬಂದಿದೆಯಲ್ಲ, ಇದನ್ನು ಮೆಚ್ಕೊಬೇಕು. ಇವತ್ತು 3 ಸೆಂಚುರಿಯನ್ಸು, ಕೇನ್ ವಿಲಿಯಮ್ಸನ್ನು, ಸಚಿನ್ ರವೀಂದ್ರ ಅಂತೂ ಫುಲ್ಲು ಫ್ಲೋಲ್ ಅವರ ಈ ಒಂದು ಟೂರ್ನಮೆಂಟಲ್ಲಿ. ಯಾವ ಟೂರ್ನಮೆಂಟಲ್ಲಿ ಅವ್ರು ಫ್ಲೋವಲ್ಲಿಲ್ಲ. ಲಾಸ್ಟ್ ಒಡೆ ವರ್ಲ್ಡ್ ಕಪ್ಪಲ್ಲೂ ಕೂಡ ಫ್ಲೋವಲ್ಲಿದ್ದರು, ಈ ICC ಟೂರ್ನಮೆಂಟಲ್ಲೂ ಕೂಡ ಫ್ಲೋವಲ್ಲಿದ್ದಾರೆ. ಆ್ಯಂಡ್ ಮಿಲ್ಲರ್ ಬ್ಯಾಟಿಂದ ಬಂದಂಥ ಸೆಂಚುರಿ, 3 ಸೆಂಚುರಿನ ಈ ಮ್ಯಾಚ್ ವಿಟ್ನೆಸ್ ಮಾಡಿದ್ದು. ಪಾಕಿಸ್ತಾನದ ಗಡಾಫಿ ಸ್ಟೇಡಿಯಂ ಅಂತಿದ್ದಂಗೆ ಗೊತ್ತು ಇದು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಅದೇ ದುಬೈಲಿ ಬಂದ್ಬಿಟ್ಟಿತ್ರ ಆಟ ಆಡಲಿ ನೋಡೋಣ, ಆಡೋಕ್ಕಾಗಲ್ಲ, ಆಡಲ್ಲ. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಮ್ಯಾಚ್ ಪಕ್ಕ ಒಂದು 250 300 ಒಳಗಡೆ ಪಕ್ಕ ಸ್ಕೋರ್ ಅಂತೂ ಸೆಟಲ್ ಆಗುತ್ತೆ. ನ್ಯೂಜಿಲೆಂಡ್ ಅವ್ರು ಬಂದ್ಬಿಟ್ಟು ದುಬೈಯಲ್ಲಿ ಆಡಬೇಕು. ಸೊ ಆ ಮ್ಯಾಚ್ ಬಗ್ಗೆ ಏನಕ್ಕೆ ಮಾತಾಡೋದು, ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ನಮಗೆ ತೀರಾ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತು ಗುರು. 362 ಟಾರ್ಗೆಟ್ ಕೊಡ್ತಾ ಇದ್ದಂಗೆ ಇನ್ನೆಲ್ಲಿ ಇವ್ರಿಗೆ ಚೇಸ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಏನಿಲ್ಲ. ಯಾಕೆಂದರೆ ಚೇಸ್ ಮಾಡಿ ತೋರಿಸಿದ್ರು ಆಸ್ಟ್ರೇಲಿಯಾದವರು ಇಂಗ್ಲೆಂಡ್ ಮೇಲೆ 352 ಟಾರ್ಗೆಟ್ ಕೊಟ್ಟಿದ್ರು. ಅದನ್ನು ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕಿದ್ರು. ಇನ್ಫ್ಯಾಕ್ಟ್ ಇನ್ನೂ 3 ಓವರ್ಸ್ ಪೇರ್ನೇ ಹೊಡೆದ್ಬಿಟ್ಟಿದ್ರು. ಸೊ ಚೇಸ್ ಡೌನ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಎಲ್ಲ ಏನಿರಲಿಲ್ಲ. ಬಟ್ ಮಿಡ್ಲ್ ಓವರ್ಸಲ್ಲಿ ನಿಂತ್ಕೊಂಡಿಲ್ಲ ಯಾರನ್ನೂ ಕೂಡ. ವ್ಯಾನ್ ಡರ್ ಡ್ಯೂಸನ್ ವಿಕೆಟ್ ಬಿದ್ದಿದ್ದು ಪಟ ನನ್ನ ವಿಕೆಟ್ಸ್ನ ಕಳ್ಕೊಂಡ್ಬಿಟ್ರು. ಸೊ ಅಲ್ಲದೇ ಸ್ಮೋಕ್ ಆಗಿದ್ದು, ಹೊಗೆ ಆಗಿದ್ದು ಮ್ಯಾಚು. ಸೊ ವ್ಯಾನ್ ಡರ್ ಡ್ಯೂಸನ್ ವಿಕೆಟ್ ಇರೋವರೆಗೂ ಕೂಡ ಒಂಥರ ಗ್ರಿಪ್ಪಲ್ಲೇ ಇತ್ತು ಮ್ಯಾಚು. ಸೊ ಅಲ್ಲೋ ಆಯಿತು, ಮ್ಯಾಚ್ ಕೆಡ್ತು ಅಷ್ಟೇ ಮಗ. ಸೊ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದು ನ್ಯೂಜಿಲೆಂಡ್ ಟಾಸ್ನಾಗ ಗೆದ್ಬಿಟ್ಟು. ಯಾಕೆಂದರೆ ಒಂದು ಪ್ಯಾಟರ್ನ ಗಮನಿಸಿದ್ರು ಅಂತ ಕಾಣಿಸುತ್ತೆ ಇವರು. ಯಾಕಂದರೆ ಇಂಡಿಯಾ ಮೇಲೆ ಸ್ಟ್ರಗಲ್ ಮಾಡಿದಂಥ ರೀತಿ, T20 ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಸ್ಟ್ರಗಲ್ ಮಾಡಿದಂಥ ರೀತಿನ ಗಮನಿಸಿದ್ರು ಅಂತ ಕಾಣಿಸುತ್ತೆ. ಪ್ರೆಷರ್ನ ಇವರು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಭಾವಿಸ್ಬಿಟ್ಟು, ಇಲ್ಲ ನಾವು ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂಸ್ ಟೋಟಲ್ನ ಕಲೆ ಹಾಕ್ಬಿಟ್ಟು ಅವರಿಗೆ ಟಾರ್ಗೆಟ್ ಸೆಟ್ ಮಾಡ್ತು ಅಂದರೆ ಪ್ರೆಷರಲ್ಲೆಲ್ಲ ಉದ್ರೋಗ್ಬಿಡ್ತಾರೆ ಅಂತ. ಸೊ ಸೆಟ್ ಮಾಡಿದಂಥ ಪ್ಲ್ಯಾನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆ್ಯಂಡ್ ವರ್ಕೌಟು ಕೂಡ ಆಯಿತು ಅಷ್ಟೇ ನಿಮಗೆ. ಸೊ ಆಡಿರ್ಬೋದಾಗಿತ್ತು ಅವರು, ಬೌಲಿಂಗ್ ಅಂತ ಅಂದಿರ್ಬೋದಾಗಿತ್ತು, ಇಲ್ಲ ನಾವು ಚೇಸ್ ಡೌನ್ ಮಾಡ್ತೀವಿ ಅಂತ ಅಂದಿರ್ಬೋದಾಗಿತ್ತು. ಇಲ್ಲ ನಮಗೆ ಬೇಡ, ಸೌತ್ ಆಫ್ರಿಕನ್ಸು ಇದರಲ್ಲಿ ವೀಕ್ ಇದ್ದಾರೆ, ಆದ್ದರಿಂದ ಅವ್ರೇನಾರು ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಬಿಡ್ತು ಅಂದರೆ ಎಲ್ಗೋ ತೊಗೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ. ಅದ್ರ ಬದಲು ನಾವೇ ಆಡೋಣ ಫಸ್ಟ್ ಬ್ಯಾಟಿಂಗ್. ಯಾಕಂದರೆ ಕ್ಲಾಸನ್ನು ಇವರೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಮ್ಯಾಚ್ನ ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿರೋದು ನಿಮಗೆ. ಚೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟಪಡ್ತಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದರೆ ಸೌತ್ ಆಫ್ರಿಕನ್ಸು ನಾಯಡಿ ಪಿಡಿ ವಾಂಚ್ತಾರೆ ಕೆಲವೊಂದು ಟೈಮು. ಆದ್ರಿಂದಲೇ ಫಸ್ಟ್ ಬ್ಯಾಟಿಂಗ್ನ ಕೊಡಲಿಲ್ಲ. ಫಸ್ಟ್ ಬ್ಯಾಟಿಂಗ್ ನಾವೇ ಆಡ್ತೀವಿ ಅಂತ ಬಂದರು. ಸ್ಟಾರ್ಟಿಂಗಲ್ಲಿನೇ ಹೆಂಗೆ ಅವ್ರನ್ನ ವಿಕೆಟ್ನ ಕಟರ್ ಹಾಕ್ಬಿಟ್ಟು ಎತ್ತಿದ್ದು ಲುಂಗಿ ಇಂಗಿಡಿಯವರು. ಇವತ್ತು ಲುಂಗಿ ಇಂಗಿಡಿಯವರು ಕಟರ್ ಹಾಕ್ಬಿಟ್ಟು ಒಂದು 2 ವಿಕೆಟ್ನೇ ಎತ್ತಿದ್ದಾರೆ. 3 ವಿಕೆಟ್ ಬಿದ್ದಿದೆ ಇನ್ಫ್ಯಾಕ್ಟ್ ಅವ್ರಿಗೆ. ಅದು ಕಟ್ರ ಹಾಕ್ಬಿಟ್ಟೇ ವಿಕೆಟ್ಸ್ಗಳನ್ನ ಎತ್ತಿರೋಂಥದ್ದು. ಸೊ ಲುಂಗಿ ಇಂಗಡಿ ಮೊದಲನೇ ವಿಕೆಟ್ನ ತೆಗಿತಾ ಇದ್ದಂಗೆ ಕಡಕ್ಕು ಪಾರ್ಟ್ನರ್ಶಿಪ್ಪು ಅಲ್ಲಿ ಬಿಲ್ಡ್ ಆಗಿದ್ದು ಕೇನ್ ವಿಲಿಯಮ್ಸನ್ ಮತ್ತು ಸಚಿನ್ ರವೀಂದ್ರ. ಇವರೇನು ಔಟೇ ಆಗಲ್ವೋ, ಅಥವಾ ಲಾಸ್ಟ್ವರೆಗೂ ತಗೊಂಡು ಔಟ್ ಹೋಗ್ಬಿಡ್ತಾರೋ, ಡಬಲ್ ಸೆಂಚುರಿ ಹೊಡಿತಾರೋ ಇಬ್ಬರು ಅಂತ ಅನ್ನಿಸ್ಬಿಟ್ಟಿದೆ ಅಟ್ ಸಮ್ ಪಾಯಿಂಟಲ್ಲಿ. ಯಾಕಂದರೆ ಇಬ್ಬರು ಕೂಡ ಹಂಗೇನೇ ಸಾಕ್ತಿದ್ರು, ಇಬ್ಬರು ಕೂಡ ಸೆಂಚುರಿನ ಹುಡ್ಕೊಂಡ್ರು. ಅಂತೂ ಸಚಿನ್ ರವೀಂದ್ರ ಅವರ ವಿಕೆಟ್ನ ರಬಾಡ ಅವರು ಎತ್ತಿದ್ರು. ಅದು ಏನೋ ಸ್ವಲ್ಪ ಲೈಟಾಗಿ ಎಡ್ಜ್ ಆಗಿಬಿಟ್ಟು ಕ್ಯಾಚ್ ಹೋಯಿತು. ಇನ್ಫ್ಯಾಕ್ಟ್ ಚಾನ್ಸ್ಗಳಂತೂ ಕ್ರಿಯೇಟ್ ಆಗಿತ್ತು, ರನ್ಔಟ್ ಚಾನ್ಸ್ ಕ್ರಿಯೇಟ್ ಆಗಿತ್ತು, ಸ್ಟಂಪ್ ಔಟ್ ಚಾನ್ಸ್ ಕ್ರಿಯೇಟ್ ಆಗಿತ್ತು. ಜೊತೆಗೆ ಕ್ಲಾಸನ್ ಅವ್ರು ಒಂದು ಕ್ಯಾಚ್ ಕೂಡ ಬಿಟ್ಟರು ಕೇನ್ ವಿಲಿಯಮ್ಸನ್ ಅವ್ರದ್ದು. ಸೊ ಕ್ಯಾಚ್ಗಳಂತೂ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದರೆ ಟಫ್ ಅಂತೂ ಇತ್ತು, ಏನು ಈಸಿ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು ಅಂತಲ್ಲ. ಸೊ ಆಪರ್ಚುನಿಟಿಗಳಂತೂ ಕ್ರಿಯೇಟ್ ಆಗಿತ್ತು. ಕೇನ್ ವಿಲಿಯಮ್ಸನ್ ಎಷ್ಟೊಂದು 77 ಇದ್ದರು. ಸೊ ಆ ಟೈಮಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಸೊ ಆ ಆಪರ್ಚುನಿಟಿ ಎಲ್ಲ ಗ್ರ್ಯಾಬ್ ಮಾಡ್ಕೊಂಡಿತ್ತು ಅಂತಂದರೆ ಇವತ್ತು ಸೌತ್ ಆಫ್ರಿಕನ್ಸ್ ಸೋತಿರೋದು ಎಷ್ಟೊಂದಿಲ್ಲ. ಸೊ ಅದನ್ನೆಲ್ಲ ಏನಾದ್ರು ರೆಸ್ಟ್ರಿಕ್ಟ್ ಮಾಡಿತ್ತು ಅಂತಂದಿದ್ರೆ ಬೇಗ ಔಟ್ ಮಾಡಿಬಿಟ್ಟು, ಸೊ ಇಷ್ಟೊಂದು ಟೋಟಲ್ ಏನಾದ್ರು ಹೋಗಿಲ್ಲ ಅಂತಂದರೆ ಒಂದು 320 ಅಥವಾ ಏನಾದ್ರು ಆಗಿತ್ತು, ಇಷ್ಟು ಟೋಟಲ್ ಬಂದಿತ್ತು ಅಂತಂದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತೇನೋ. ಬಿಡಿ, ಇವಾಗ ಆಗಿದ್ದ ಮೇಲೆ ಪ್ರಯೋಜನ ಎಲ್ಲ ಮಾತಾಡಿದ್ರ ಬಗ್ಗೆ, ಆಗಿರೋದ್ರ ಬಗ್ಗೆ ಮಾತಾಡಬೇಕು ಇಷ್ಟು ನಿಮಗೆ. ಸೊ ಅವರಿಬ್ಬರ ಪಾರ್ಟ್ನರ್ಶಿಪ್ಪು ಬ್ರೇಕ್ ಆಗಿದ್ದು ಎಷ್ಟು ಆಲ್ಮೋಸ್ಟ್ 34ನೇ ಓವರ್ಲ್ ಅಂತ ಕಾಣಿಸುತ್ತೆ. ಅಲ್ಲಿ ಸಚಿನ್ ರವೀಂದ್ರ ಅವ್ರು ಔಟ್ ಆಗಿದ್ದು. ಓಪನಿಂಗ್ ಸೋಡಲ್ಲಿ ಬಂದ್ಬಿಟ್ಟು ಅಲ್ಲಿವರೆಗೂ ಕೂಡ ಆಡಿದ್ರು. ಆ್ಯಂಡ್ ಕೇನ್ ವಿಲಿಯಮ್ಸ್ ಅವರು ಉಲ್ಟಾ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಮರ್ಡರ್ ಆಗೋಗ್ಬಿಟ್ರು. ಇನ್ನೇನು ಮರ್ಡರ್ ಮಾಡಿಬಿಟ್ಟಿದ್ರು ಅಲ್ಲಿ ಇನ್ನಿಂಗ್ಸ್ನ. ಇವರೊಂದು ಸೆಂಚುರಿ, ಅವರೊಂದು ಸೆಂಚುರಿ, 108 ಇವರೊಂದು 100+ ರನ್ನು, ಇಬ್ಬರು ಸೆಂಚುರಿ ಹೊಡಿತಿದ್ದಂಗೆ ಮರ್ಡರ್ ಆಗೋಗ್ಬಿಟ್ಟಿತ್ತು ಸೌತ್ ಆಫ್ರಿಕನ್ಸ್ದು.
ಕತೆ ನೆಟ್ಟಿಗೆ ಮಾಡ್ಬಿಟ್ಟಿದ್ರು ಇಬ್ಬರು ಸೆಂಚುರಿ ಹೊಡೆದ್ಬಿಟ್ಟು. ಇನ್ನೇನು ಹೇಳ್ತೀರಾ ಗುರು, ಅಲ್ಲಿ ಬಂದ್ಬಿಟ್ಟು ಅಲ್ಲ ಡ್ಯಾರಲ್ ಮೆಚಲ್ ಹಾಕೊಂಡು ನಾಯಿ ರುಬ್ದಂಗೆ ರುಬ್ಬಿದ್ರು. ಸೊ ಅವ್ರೇನು ಕಮ್ಮಿ ಬಿಟ್ರ, ಡ್ಯಾರಲ್ ಮೆಚಲು ಗ್ಲೆನ್ ಫಿಲಿಪ್ ಇಬ್ರು ಹಾಕೊಂಡು ಇಟ್ಟಾಡ್ಸ್ಬಿಟ್ರು. ಹಂಗೆ ಟಾಮ್ ಲಾಥಮ್ ಅವರು ಬೇಗ ಔಟ್ ಆದ್ರು. ಅದು ಬಿಡ್ತು ಅಂತಾನೆ ಇನ್ನೆಲ್ಲ ಹಾಕೊಂಡು ರುಬ್ಬಿ ಹಾಕೊಂಡು ಮಿಕ್ಸರ್ ಗ್ರೈಂಡರ್ ಹಾಕೊಂಡು ಡೆತ್ತಲ್ಲಂತೂ ಗ್ಲೆನ್ ಫಿಲಿಪ್ ಕೇಳಂಗೇ ಇಲ್ಲ. ಅದಕ್ಕಿಂತ ಮುಂಚೆ ಡ್ಯಾರಲ್ ಮಿಚೆಲ್ ಕೇಳಂಗೇ ಇಲ್ಲ. ಇಬ್ರು ಕೂಡ ಮ್ಯಾಚ್ ಮಾಡ್ರು 49 ರನ್ನು. ಲೊಂಗಿ ಇಂಗಡಿ ಏನೋ 3 ವಿಕೆಟ್ ತೆಗೆದಿರ್ಬೋದು, ಬೇರೆಯವ್ರು ಏನೇ ವಿಕೆಟ್ನ ಎತ್ತಿರ್ಬೋದು, ಎಲ್ಲರೂ ಕೂಡ ಕಾಸ್ಟ್ಲಿ ಆಗಿದೆ. ಎಲ್ಲ 70+70+70+ ರನ್ನ ಓಡಿಸ್ಕೊಂಡಿದ್ದಾರೆ. 10 ಓವರ್ ಬೌಲಿಂಗ್ ಮಾಡಿದ್ರಲ್ಲ, ಏನು ಬದನೆಕಾಯಿ ಕಿತ್ತಾಕಿಲ್ಲ. ಇನ್ನೇನು 362 ಹೊಡೆಸ್ಕೊಂಡಿದ್ದಾರೆ ಅಂತಲೇ ಅರ್ಥ ಮಾಡ್ಕೋಬೇಕು ಯಾವ ರೇಂಜಿಗೆ ಕಾಸ್ಟ್ಲಿ ಆಗಿದ್ದಾರೆ ಅಂತ. 7 ರನ್ ಪರ್ ಓವರ್ಗಿನ್ನ ಜಾಸ್ತಿ ಓಡಿಸ್ಕೊಂಡಿದ್ದಾರೆ ಅಂತಂದರೆ. ಸೊ ಟಾರ್ಗೆಟ್ ಸೆಟ್ ಮಾಡಿದಂಗೆ ಅಟ್ ಎನಿ ಗಿವನ್ ಡೇ 300 ಅಬೋವ್ ಚೇಸ್ ಮಾಡೋದು ODIs ಅಲ್ಲಿ ಕಷ್ಟನೇ. ಸೊ ಗೊತ್ತಿತ್ತು ಚೇಸ್ ಮಾಡೋದು ಕಷ್ಟ ಅಂತ. ಅದೇ ಇವರನ್ನು ಪಾರ್ಟ್ನರ್ಶಿಪ್ ಹೆವಿಯಾಗಿ ಬಿಲ್ಡ್ ಆಯಿತು ಅಂತಂದರೆ ಆಗಬಹುದು ಅಂತ. ಸೊ ಆ ಪಾರ್ಟ್ನರ್ಶಿಪ್ ಅಂಥ ಒಳ್ಳೆ ಪಾರ್ಟ್ನರ್ಶಿಪ್ ಏನು ದೊಡ್ಡದಾಗೇನು ಅತಿ ದೊಡ್ಡದಾಗೇನು ಬಿಲ್ಡ್ ಆಗಿಲ್ಲ. ಅದೇ ಒಂದು ಬಿಲ್ಡ್ ಆಗಿದ್ದ ಪಾರ್ಟ್ನರ್ಶಿಪ್ ಏನು ಅಂತಂದರೆ ವ್ಯಾಂಡರ್ ಡ್ಯೂಸನ್ ಜೊತೆಗೆ ಟೆಮ್ಮ ಬೌಮಾ. ಸೊ ಇವರೊಬ್ಬರ ಪಾರ್ಟ್ನರ್ಶಿಪ್ ಏನಿತ್ತು, ಏನೋ ಗೇಮ್ನ ತೊಗೊಂಡೋಗ್ತಾರೆ ಮಿಡ್ಲ್ ಓವರ್ಸಲ್ಲಿ ಇನ್ನೂ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಅವರಿಬ್ರೇನು ಬಿಲ್ಡ್ ಮಾಡಿದ್ರು ಅದನ್ನು ಇವರಿಬ್ರು ಮಾಡ್ತಾರೆ ಅಂತ ಅನ್ಕೊಂತ ಇದ್ದಂಗೆ ಟೆಮ್ಮ ಬೌಮಾ ತಲೆಕೆಟ್ಬಿಟ್ಟು, ಯಾಕಂದರೆ ಸ್ವಲ್ಪ ಸ್ಟ್ರೈಕ್ ರೇಟ್ ಅನ್ನೋದು ಸ್ವಲ್ಪ ಡೌನ್ ಕಾಣಿಸ್ತಾ ಇತ್ತು. ರನ್ನೇ ಬಾಲ್ನು ಕೂಡ ಆಡದೇ ಇರಲಿಲ್ಲ. ತಲೆಕೆಟ್ಬಿಟ್ಟು ಜಾಸ್ತಿ ಟಾರ್ಗೆಟ್ ಬೇಕಿದೆ ನಮಗೆ, ಹಿಂಗೆ ಆಡಿದ್ರೆ ಆಗಲ್ಲ, ನಾನು ಕೊಳ್ಳೋಗಿ ಹಿಂಗೆ ಚಿಕ್ಕ ರನ್ ನೋಡಿದ್ರೆ ಆಗೋದಿಲ್ಲ, ದೊಡ್ಡ ರನ್ಗಳು ಬೇಕು ಅಂತ ಫ್ರಂಟ್ ಫೂಟಲ್ಲಿ ಬಂದ್ಬಿಟ್ಟು ರುಬ್ಬಾಕ್ ಹೋಗ್ತಾ ಇದ್ದಂಗೆ ಸ್ಟಂಪ್ ಔಟ್ ಮಾಡಿ ಬಿಸಾಕಿದ್ರು. ಅಲ್ಲಿ ಎಷ್ಟು ಇವತ್ತು ವಿಕೆಟ್ ಎತ್ತಿರೋದು ಸ್ಯಾನ್ಯರು, ಕ್ರೂಷಲ್ ವಿಕೆಟ್ಸ್ಗಳನ್ನ ಎತ್ತಿರೋದು, ನಿಂತ್ಕೊಂಡಂಥ ಪ್ಲೇಯರ್ಸ್ಗಳು. ವ್ಯಾಂಡರ್ ಡ್ಯೂಸನ್ನ ಬೋಲ್ಡ್ ಮಾಡಿ ಬಿಸಾಕಿದ್ರು, ಟೆಮ್ಮ ಬೌನ ಸ್ಟಂಪ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಬ್ರು ಯಾರು, ಅದೇ ಕ್ಲಾಸನ್ ಅವ್ರ ವಿಕೆಟ್ನ ಎತ್ತಿದ್ರು ಕ್ರೂಷಲ್ ಟೈಮಲ್ಲಿ. 3 ವಿಕೆಟ್ ಮೇನ್ ಪಿಲ್ಲರ್ಸ್ಗಳಾದಂಥ ವಿಕೆಟ್ಗಳನ್ನ ಸ್ಯಾಂಡ್ನರ್ ಎತ್ತಿರೋದು ಇವತ್ತು. ಸೊ ಸ್ಯಾಂಡ್ನರ್ ಕ್ರೆಡಿಟ್ ಕೊಡಬೇಕು ಇವತ್ತು ಬೌಲಿಂಗ್ ಯೂನಿಟಲ್ಲಿ ನೋಡ್ದು ಅಂತಂದರೆ. ಕಡಕ್ಕಾಗಿ ಹಾಕಿದ್ರು ಅವರ ಸ್ಪೆಲ್ ಅಂತೂ. ಯಾರು ತಾನೇ ಚೆನ್ನಾಗಿ ಹಾಕಿಲ್ಲ ಇವ್ರ ಕಡೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಚೆನ್ನಾಗೇ ಬೌಲಿಂಗ್ನ ಮಾಡಿದ್ದಾರೆ. ಮ್ಯಾಟ್ ಹೆನ್ರಿ ಅವ್ರಿಗೆ 2 ವಿಕೆಟು, ಗ್ಲೆನ್ ಫಿಲಿಪಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು 2 ವಿಕೆಟ್ ಎತ್ತಿದ್ದಾರೆ. ಅಶ್ವಿನ್ ರವೀಂದ್ರ 1 ವಿಕೆಟ್ ಎತ್ತಿದ್ದಾರೆ. ಅಶ್ವಿನ್ ರವೀಂದ್ರ ಅವರು ಮಾಕ್ರಮ್ ಚೆನ್ನಾಗೇ ಕಾಣಿಸ್ಕೊಂತಿದ್ರು, ಕಾಟನ್ ಬೋಲ್ಡ್ ಆಗಿ ಹೋಗ್ಬಿಟ್ರು ಮಾಕ್ರಮ್ ಅವರು. ವ್ಯಾಂಡರ್ ಡ್ಯೂಸನ್ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಕಾಟನ್ ಬೋಲ್ಡ್ ಆಗ್ತಿದ್ದಂಗೆ ಎಲ್ಲಾಗರು ಎಂಥ ಕೊಲ್ಯಾಪ್ಸ್ ಇವ್ರದ್ದು ಅಂತಂದರೆ, ಎಷ್ಟು ಇವ್ರದ್ದು 162 ಫಾರ್ 2 ಏನೋ ಇತ್ತು, 162 ಫಾರ್ 2. ಅಲ್ಲಿಂದ 212ಗೆ 8 ವಿಕೆಟ್ ಡಮಾರು ಮಗ. 212 ಫಾರ್ 8, 6 ವಿಕೆಟ್ ಡಮಾರ್ ಆಗೋಗ್ಬಿಟ್ಟಿದೆ ಮಧ್ಯದಲ್ಲಿ. ರನ್ಸೇ ಬಂದಿಲ್ಲ. ಅಲ್ಲೊಂದು 50-60 ರನ್ ಗ್ಯಾಪಲ್ಲೇ 6-7 ವಿಕೆಟ್ ಡಮಾರು. ಇನಿಷಿಯಲ್ ಬ್ರೇಕ್ ತನ ತಗೊಂಡಿದ್ದು ರಿಯಾನ್ ರಿಕಲ್ಟನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಂದು ಮ್ಯಾಚ್ ಮಸ್ತಾಗಿ ಆಡಿದ್ದಾರೆ, ಸೈಕಾಗಿ ಆಡಿದ್ದಾರೆ ಅಂತ. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಂಥ ಪರ್ಫಾರ್ಮೆನ್ಸ್ ಏನು ಕೊಡಲಿಲ್ಲ. ಬಂದ ತಕ್ಷಣ ಟಕ್ಕನಾಗೆ ಔಟ್ ಆಗಿದ್ದು ರಿಯಾನ್ ರಿಕಲ್ಟನ್ ಇವತ್ತು. ಅದಾದಮೇಲೆ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು. ಸೊ ಆ ಪಾರ್ಟ್ನರ್ಶಿಪ್ ಆದಮೇಲೆ ಏನಾಯಿತು ಅಂತ ಗೊತ್ತಿರೋದೆ. 162 212ವರೆಗೂ ಹಾಕೊಂಡು ಮಿಡ್ಲ್ ಓವರ್ಸಲ್ಲಿ ವಿಕೆಟ್ನ ಕಳ್ಕೊಂಡ್ರೆ ODIಯಲ್ಲಿ ನೆಕ್ಕಬೇಕಷ್ಟೇ ಹಾಕೊಂಡು. ಅದು ಇಂಥ ದೊಡ್ಡ ಟಾರ್ಗೆಟ್ನ ಚೇಸ್ ಮಾಡಬೇಕಾದ್ರೆ ಮಿಡ್ಲ್ ಓವರ್ಸಲ್ಲಿ ವಿಕೆಟ್ನ ಕಳ್ಕೊಂತಾರೆ ಅಂತಂದರೆ, ರ್ಯಾಪಿಡಾಗಿ ಕಳ್ಕೊಳ್ತಾರೆ ಅಂದರೆ, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇಲ್ಲ ಅಂತಂದರೆ. ಮಿಲ್ಲರ್ ಒಂದು ಎಂಡಲ್ಲಿ ನಿಂತ್ಕೊಂಡಿದ್ದಾರೆ, ಎಲ್ಲರೂ ಮಕ ನೋಡ್ಕೊಂಡು ಹೋಗ್ತಾವ್ರು ಬಂದವರಲ್ಲ. ಹಂಗೇನೇ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಬರಲಿಲ್ಲ, ಏನೂ ಬರಲಿಲ್ಲ. ಅಲ್ಲಿ ಕ್ಲಾಸಿನ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು. ಚೇಸ್ ಮಾಡ್ಬೇಕಾದ್ರೆ ಸ್ಟ್ರಗಲ್ ಮಾಡಿದ್ರೆ ಕ್ಲಾಸಿನ ಅಂತ ಗೊತ್ತಿತ್ತು. ಅದೇ ಥರನೇ ಆಯ್ತು ಇವತ್ತು ದಿನ. ಬೇರೆ ಏನೂ ಇಲ್ಲ ಅಲ್ಲಿ. ಪಾಪ ಮಿಲ್ಲರ್ ಒಂದು ಸೆಂಚುರಿ ಹೊಡ್ಕೊಂಡ್ರು ಲಾಸ್ಟಿಗೆ. ಪಾಪ ಆ ಕಡೆಯಿಂದ ನಾನ್ ಸ್ಟ್ರೈಕರ್ ಎಂಡಲ್ಲಿ ಇದ್ದಂಥವ್ರು ಲೊಂಗಿ ಇಂಗಡಿ ರಬಾಡ ಇವರು ಎಲ್ಲ ಸ್ವಲ್ಪ ಖುಷಿ ಪಡ್ತಾ ಇದ್ರು ಅಷ್ಟೇ. ಅದೇ ಒಂಥರ ದೊಡ್ಡ ಖುಷಿ ಆಗೋಗ್ಬಿಟ್ಟಿತ್ತು. ಸೆಂಚುರಿ ಹೊಡಿಬೇಕು ಅಂತ ಒಂಥರ ಹಿಂಗೆ ಎನರ್ಜಿಟಿಕ್ ಆಗಿ ತೋರಿಸ್ತಾ ಇದ್ರೆ, ಸೆಂಚುರಿ ಹೊಡಿಯಮ್ಮನೆ ಸೋತ್ರು ಪರವಾಗಿಲ್ಲ ಅಂತ. ಸೊ ಇದೇನು ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಇದರಲ್ಲಿ ಸೌತ್ ಆಫ್ರಿಕನ್ಸ್. ಯಾಕಂದರೆ ತೀರಾ ಒಷ್ಟಾಗಿ ಸೋತಿದ್ದಾರೆ, ತೀರಾ ಅಜೀಬಾಗಿ ಸೋತಿದ್ದಾರೆ. ಏನು ಹತ್ರನೂ ಕೂಡ ಬರಲಿಲ್ಲ. ಅಲ್ಲಿ ಖುಷಿ ಪಡಬೇಕಾಗಿದ್ದೇನು ಅಂತಂದರೆ ಡೇವಿಡ್ ಮಿಲ್ಲರ್ ಅವರ ಸೆಂಚುರಿ ಖುಷಿ ಪಡಬೇಕಾಗಿತ್ತು ಅಷ್ಟೇ. ಹೌದು, ಕ್ರೆಡಿಟ್ ಅಂತೂ ಕೊಡಲೇಬೇಕು ಡೇವಿಡ್ ಮಿಲ್ಲರ್ ಅವರ ಪರ್ಫಾರ್ಮೆನ್ಸ್ಗೆ. ಇವಾಗ ಸ್ವಲ್ಪ ಜನ ಹೇಳ್ಬೋದು ಡೇವಿಡ್ ಮಿಲ್ಲರ್ ಇದನ್ನು ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿತ್ತು ಅಂತಂದರೆ. ಇವಾಗೇನು 67 ಬಾಲ್ ಬಂದಿದೆ ಸೆಂಚುರಿ, ಅದನ್ನು ಸ್ವಲ್ಪ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹತ್ರ ಹೋಗಿರ್ಬೋದಾಗಿತ್ತು ಗುರು. ಇವಾಗ ಏನು ಸೋತಿದ್ರೆ ಒಂದು ಸ್ವಲ್ಪ ಯೂಸ್ ಮಾರ್ಜಿನಲ್ಲಿ ಇನ್ನೊಂದು ಸ್ವಲ್ಪ ಹತ್ರ ಹೋಗಿರ್ಬೋದಾಗಿತ್ತು, ಅಥವಾ ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಲಾಸ್ಟಿಗೆ ಹಾಕಿದ್ರು ಎಫೋರ್ಟ್, ಅದನ್ನ ಮುಂಚೆನೇ ಹಾಕಬೇಕಾಗಿತ್ತಲ್ವಾ ಅಂತ ಹೇಳ್ಬೋದು. ಅಲ್ಲ ಗುರು, 8 ವಿಕೆಟ್ ಡಮಾರ್ ಆಗೈತೆ. 130 ರನ್ 140 ರನ್ ಬೇಕು ಆ ಟೈಮಲ್ಲಿ. 140 ರನ್ ಒಬ್ಬರೇ ಹೊಡೆಯೋಕ್ಕಾಗತ್ತಾ ಮಗ? ಒಬ್ಬರೇ ಹೊಡೆಯೋಕ್ಕಾಗತ್ತಾ? ಏನೋ ಹೊಡೆದಿದ್ದಾರೆ 100 ರನ್, ಅದನ್ನು ಒಪ್ಕೋಬೇಕು. 140 ರನ್ ಒಬ್ಬರೇ ಅಂತೂ ಖಂಡಿತ ಹೊಡೆಯೋಕ್ಕಾಗಲ್ಲ ಮಗ. ಇನ್ನೊಂದು ಎಣ್ಣಿಂದ ಸಪೋರ್ಟ್ ಇತ್ತು, ಅದೇ ಥರ ಸಪೋರ್ಟ್ ಇತ್ತು ಅಂತಂದರೆ ಇವಾಗ ನೋಡಿ 1 ವಿಕೆಟ್ ಇಟ್ಕೊಂಡು 2 ವಿಕೆಟ್ ಇಟ್ಕೊಂಡು ಬಾಟಮಲ್ಲಿ ಇರುವಂಥವ್ರಲ್ಲಿ ಖಂಡಿತ ಹೊಡೆಯೋಕ್ಕಾಗೋದಿಲ್ಲ. ಸೊ ಅದು ಗೊತ್ತಾಗಿತ್ತು ಅವ್ರಿಗೂ ಕೂಡ. ಮ್ಯಾಚ್ನ ಬಿಟ್ಟಿದ್ರು, ಬಟ್ ಆದರೂ ಇನ್ನೇನು ಸ್ವಲ್ಪ ಹತ್ರಕ್ಕಾದ್ರೂ ಹೋಗೋಣ, 360 ಕ್ಲಾಕ್ ಮಾಡೋಣ ಅನ್ನೋದು ತಲೆಯಲ್ಲಿತ್ತು ಅಂತ ಕಾಣಿಸಿದೆ. ಅದಕ್ಕೋಸ್ಕರ 300 ಕ್ಲಾಕ್ ಮಾಡಿದ್ರು, ಒಂದು ಸೆಂಚುರಿನ ಹೊಡ್ಕೊಂಡ್ರು. ಇನ್ನು ಲೂಸಿಂಗ್ ಕಾಸು ಸೆಂಚುರಿ ಬಂದಿದೆ, ಅದು ಸೆಮಿಫೈನಲಲ್ಲಿ.
ಕ್ರೆಡಿಟ್ ಕೊಡಲೇಬೇಕು. ಇವತ್ತು 3 ಸೆಂಚುರೀಸ್ ನೋಡಿದ್ದೀವಿ. ಬಟ್ ಡಿಸರ್ವಿಂಗ್ನೇ ನ್ಯೂಜಿಲೆಂಡ್ ಅವ್ರು. ನಾನೇನು ಅಂದ್ಕೊಂಡಿದ್ದೆ, ನ್ಯೂಜಿಲೆಂಡ್ ಅವ್ರು ಬರಬಾರ್ದು ಫೈನಲ್ಗೆ ಅಂತ ಅನ್ಕೊಂಡಿದ್ದೆ. ಅದೇ ಥರ ಆಗೋಗ್ಬಿಡ್ತು ಇವಾಗ. ಸೌತ್ ಆಫ್ರಿಕಾ ಬಂದರೆ ಚೆನ್ನಾಗಿರೋದು, ಹೊಡೆದು ಕಳಿಸ್ಬೋದಾಗಿತ್ತು ಅಂತ ಅನ್ಕೊಂಡಿದ್ದೆ. ಬಟ್ ನ್ಯೂಜಿಲೆಂಡ್ ಕಾಂಪಿಟೇಟಿವ್ ಸೈಡು, ಅದಕ್ಕೋಸ್ಕರ ಬರಬಾರ್ದು ಅಂತ ಹೇಳಿದ್ದೆ. ಸೊ ಅವರೇನೇ ಬಂದಿದ್ದಾರೆ ಇವಾಗ ದುಬೈಲಿ ಆಡೋದಕ್ಕೆ. ನೋಡೋಣ ಸೀನ್ ಅದೇನಾಗುತ್ತೆ ಅಂತ. ನಿಮ್ಗೇನಿಸ್ತು ಈ 1-sided ಸೆಮಿಫೈನಲ್ಲು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ವಾ.